ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಕ್ರೂಸ್ ಶಿಪ್ಪಲ್ಲಿ ತುಂಬಾ ವೇಕೆನ್ಸೀಸ್ ಅವೈಲೇಬಲ್ ಇದೆ. ಸೊ ಅದನ್ನು ಶೇರ್ ಮಾಡುವಂತೇಳಿ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಸೊ ವಿಡಿಯೋನ ಏನು ತನಕ ನೋಡಿ. ಅದೇ ಥರ ನೀವು ಫಸ್ಟ್ ಟೈಮ್ ನನ್ನ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ನನ್ನ ವೀಡಿಯೋಸ್ ಎಲ್ಲ ಇಷ್ಟ ಆದರೆ ಪ್ಲೀಸ್ ನನ್ನ ವೀಡಿಯೋಸ್ಗೆ ಲೈಕ್ಸ್ ಮಾಡಿ, ಅದೇ ಥರ ಶೇರ್ ಮಾಡಿ ಅಂತ ನಿಮ್ಮ ಹತ್ರ ಕೇಳ್ಕೊಳ್ತೇನೆ. ಸೊ ಫಸ್ಟ್ ಆಗಿ ಯಾವುದೆಲ್ಲ ಅವೈಲೇಬಲ್ ಜಾಬ್ಸ್ ಇದೆ ಅಂತ ನೋಡೋದಾದರೆ ಫಸ್ಟ್ ಆಗಿ ಡೆಕ್ ಆಫೀಸರ್ ಇದೆ. ಡೆಕ್ ಆಫೀಸರ್ ಅಂದರೆ ಶಿಪ್ನ ಸೇಫ್ಟಿ ಮತ್ತು ನ್ಯಾವಿಗೇಷನ್ ಇದೆ ನೋಡಿ, ಇದರ ಅಂಡರಲ್ಲಿ ಬರುತ್ತೆ. ಸೊ ಇದಕ್ಕೆ ವೇಕೆನ್ಸೀಸ್ ಅವೈಲೇಬಲ್ ಇದೆ. ಸೊ ನೀವು ಏನಾದರೂ ನಾಟಿಕಲ್ ಸೈನ್ಸಲ್ಲಿ ಡಿಗ್ರಿ ಆಗಿದ್ದರೆ ಅಲ್ಲ ಡಿಪ್ಲೊಮಾ ಆಗಿದ್ದರೆ ನೀವು ಈ ಜಾಬ್ಗೆ ಅಪ್ಲೈ ಮಾಡ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ETO ಇದೆ. ETO ಅಂದರೆ ಎಲೆಕ್ಟ್ರೋ ಟೆಕ್ನಿಕಲ್ ಆಫೀಸರ್. ನಿಮ್ಮ ಹತ್ರ ಎಲೆಕ್ಟ್ರೋ ಟೆಕ್ನಿಕಲ್ ಆಫೀಸರ್ ಸರ್ಟಿಫಿಕೇಟ್ಸ್ ಇದ್ದರೆ ಅಲ್ಲ ನಿಮ್ಮ ಹತ್ರ ಎಕ್ಸ್ಪೀರಿಯನ್ಸ್ ಇದ್ದರೆ ಸೊ ಈ ಜಾಬ್ ಕೂಡ ನೀವು ಅಪ್ಲೈ ಮಾಡ್ಬೋದು. ಥರ್ಡ್ ಬಂದುಬಿಟ್ಟು ರಿಪೇರ್ ಮ್ಯಾನಿಗಿದೆ. ಸೊ ರಿಪೇರ್ ಮ್ಯಾನಿಗೆ ಅಂದರೆ ನಾವು ವೆಲ್ಡಿಂಗ್ ಆಗಲಿ ಅಲ್ಲ ಕಬ್ಬಿಣದ ಕೆಲಸ ಯಾರು ಮಾಡ್ತಾರೆ ನೋಡಿ ಅವರಿಗೆ ರಿಪೇರ್ ಮ್ಯಾನ್ ಅಂತ ಕರೀತಾರೆ. ಸೊ ನಿಮಗೆ ಈ ಎಕ್ಸ್ಪೀರಿಯನ್ಸ್ ಇದ್ದರೆ ಅಲ್ಲ ನೀವು ಕರೆಂಟ್ಲಿ ಜಾಬ್ ಮಾಡ್ತಾ ಇದ್ದರೆ ನೀವು ಈ ಜಾಬ್ಗೆ ಕೂಡ ಅಪ್ಲೈ ಮಾಡ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ಇಂಜಿನಿಯರಿಂಗ್ ಇದೆ. ಸೊ ಇಂಜಿನಿಯರಿಂಗ್ ಬಂದುಬಿಟ್ಟು ನಮ್ಮ ಹತ್ರ ಮೆರೀನ್ ಇಂಜಿನಿಯರಿಂಗ್ ಬೇಕಾಗುತ್ತೆ. ಸೊ ಯಾವುದೇ ಡಿಪಾರ್ಟ್ಮೆಂಟ್ ಎಲೆಕ್ಟ್ರಿಕಲ್ ಆಗಲಿ ಆಮೇಲೆ ಮೆಕ್ಯಾನಿಕಲ್ ಆಗಲಿ ಮೆರೀನ್ ಇಂಜಿನಿಯರಿಂಗ್ ಆಗಿದ್ದರೆ ನೀವು ಈ ಜಾಬ್ ಕೂಡ ಅಪ್ಲೈ ಮಾಡ್ಬೋದು. ತುಂಬಾ ವೇಕೆನ್ಸೀಸ್ ಕೂಡ ಅವೈಲೇಬಲ್ ಇದೆ. ನೆಕ್ಸ್ಟ್ ಬಂದುಬಿಟ್ಟು ಅಪೋಲ್ಸ್ಟರ್ ಇದೆ. ಅಪೋಲ್ಸ್ಟರ್ ಅಂದರೆ ನಾವು ಅಪೋಲ್ಸ್ಟರಿ ಕೆಲಸ ಅಂದರೆ ಅದು ಕುಷನ್ಸ್ ಆಗಲಿ ಕರ್ಟನ್ಸ್ ಆಗಲಿ ಈ ಕೆಲಸ ಎಲ್ಲ ಮಾಡ್ತಾ ಇದ್ದರೆ ನೀವು ಈ ಜಾಬಿಗೆ ಅಪ್ಲೈ ಮಾಡ್ಬೋದು, ಅಪೋಲ್ಸ್ಟರಿ ಜಾಬಿಗೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಕಾರ್ಪೆಂಟರ್ಸ್ ಸಿಗಿದೆ. ಸೊ ಕಾರ್ಪೆಂಟರ್ಸ್ ಬಂದುಬಿಟ್ಟು ನಮ್ಮದು ಫರ್ನಿಚರ್ ಕೆಲಸ ಯಾವುದಿದೆ ನೋಡಿ, ನೀವು ನಿಮಗೆ ಫರ್ನಿಚರ್ ಕೆಲಸದ್ದು ಎಕ್ಸ್ಪೀರಿಯನ್ಸ್ ಇದೆ, ನೀವು ಈ ಕರೆಂಟಾಗಿ ಜಾಬ್ ಮಾಡ್ತಾ ಇದ್ದರೆ ಸೊ ನೀವು ಈ ಜಾಬ್ ಕೂಡ ಅಪ್ಲೈ ಮಾಡ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ಪ್ಲಂಬರಿಗೆ ಇದೆ. ಸೊ ಪ್ಲಂಬಿಂಗ್ ಜಾಬ್ ನೀವು ಎಲ್ಲಿ ಕರೆಂಟಾಗಿ ಮಾಡ್ತಾ ಇದ್ದರೆ ಅಲ್ಲ ನಿಮ್ಮ ಹತ್ರ ಎಕ್ಸ್ಪೀರಿಯನ್ಸ್ ಇದೆ ಪ್ಲಂಬಿಂಗ್ ಜಾಬ್ ಇದೆ ಅಂದರೆ 1 year ಎಕ್ಸ್ಪೀರಿಯನ್ಸ್ ಸಾಕಾಗುತ್ತೆ ಈ ಪ್ಲಂಬಿಂಗ್ ಆಗಲಿ ಯಾವುದೇ ಜಾಬಿಗೂ ಕೂಡ ನೀವು ಈ ಜಾಬಿಗೆ ಕೂಡ ಅಪ್ಲೈ ಮಾಡ್ಬೋದು. ಸೊ ನೆಕ್ಸ್ಟ್ ಬಂದುಬಿಟ್ಟು ಮೆಕ್ಯಾನಿಕ್ಗಿದೆ. ಸೊ ಮೆಕ್ಯಾನಿಕಲ್ ಜಾಬ್ ನಿಮಗೆ ಗೊತ್ತಿದ್ದರೆ ಅಲ್ಲ ನಿಮ್ಮ ಹತ್ರ ಎಕ್ಸ್ಪೀರಿಯನ್ಸ್ ಇದ್ದರೆ ಮೆಕ್ಯಾನಿಕಲ್ ಜಾಬಿಗೆ ಕರೆಂಟಾಗಿ ಮಾಡ್ತಾ ಇದ್ದರೆ ಕೂಡ ನೀವು ಈ ಜಾಬ್ ಕೂಡ ಅಪ್ಲೈ ಮಾಡ್ಬೋದು. ಸೊ ನೆಕ್ಸ್ಟ್ ಬಂದುಬಿಟ್ಟು GP ಹೋಟೆಲ್ ಮೇಂಟೆನೆನ್ಸ್ ಅಂದರೆ ನಮ್ಮದು ಶಿಪ್ಪಲ್ಲಿ ತುಂಬಾ ಎಕ್ವಿಪ್ಮೆಂಟ್ಸ್ ಇರುತ್ತೆ, ಅಂದರೆ ಹೋಟೆಲ್ ಎಕ್ವಿಪ್ಮೆಂಟ್ಸ್ ಇರುತ್ತೆ. ಸೊ ಇದರ ಬಗ್ಗೆ ಟೆಕ್ನಿಕಲ್ ನಿಮಗೆ ನಾಲೆಜ್ ಇದ್ದರೆ ಈ ಜಾಬ್ ನೀವು ಮಾಡ್ತಾ ಇದ್ದರೆ ನೀವು ಈ GP ಹೋಟೆಲ್ ಮೇಂಟೆನೆನ್ಸ್ಗೆ ನೀವು ಕೆಲಸಕ್ಕೆ ನೀವು ಅಪ್ಲೈ ಕೂಡ ಮಾಡ್ಬೋದು. ಸೊ ನೆಕ್ಸ್ಟ್ ಬಂದುಬಿಟ್ಟು GP ಎನ್ವೈರ್ಮೆಂಟಲ್ ಇದೆ. ಸೊ ಎನ್ವೈರ್ಮೆಂಟಲ್ ಟೆಕ್ನಿಷಿಯನ್ ಏನು ಹೇಳ್ತಾರೆ ನೋಡಿ, ಪೂಲ್ ಆಗಲಿ ಅಲ್ಲ ಗಾರ್ಬೇಜ್ ಹ್ಯಾಂಡ್ಲಿಂಗ್ ಆಗಲಿ ಅಲ್ಲಿ ಎಕ್ವಿಪ್ಮೆಂಟ್ಸ್ ಇರುತ್ತೆ ನೋಡಿ ಅದಕ್ಕೆ GP ಎನ್ವೈರ್ಮೆಂಟಲ್ ಟೆಕ್ನಿಷಿಯನ್ ಅಂತ ಹೇಳ್ತಾರೆ. ಸೊ ನೀವು ಅದಕ್ಕೆ ಕೂಡ ಅಪ್ಲೈ ಮಾಡ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ಅಸಿಸ್ಟೆಂಟ್ ರೆಫ್ರಿಜರೇಷನ್ ಟೆಕ್ನಿಷಿಯನ್ ಇದೆ. ಸೊ ಅಸಿಸ್ಟೆಂಟ್ ರೆಫ್ರಿಜರೇಷನ್ ಟೆಕ್ನಿಷಿಯನ್ ನೀವು ಈಗ ಕರೆಂಟಾಗಿ ಮಾಡ್ತಾ ಇದ್ದರೆ ಅಲ್ಲ ನಿಮ್ಮ ಹತ್ರ ಎಕ್ಸ್ಪೀರಿಯನ್ಸ್ ಇದ್ದರೆ ನೀವು ಈ ಜಾಬ್ಗೂ ಕೂಡ ಅಪ್ಲೈ ಮಾಡ್ಬೋದು. ಯಾಕಂದರೆ ತುಂಬಾ ವೇಕೆನ್ಸೀಸ್ ಇದೆ AC ಟೆಕ್ನಿಷಿಯನ್ ಆಗಿ ಕೂಡ, ಅಸಿಸ್ಟೆಂಟ್ ರೆಫ್ರಿಜರೇಷನ್ ಟೆಕ್ನಿಷಿಯನ್ ಅಂದರೆ AC ಟೆಕ್ನಿಷಿಯನ್ ಆಗಿ. ಸೊ ನೀವು ಈ ಜಾಬ್ಗೆ ಕೂಡ ಅಪ್ಲೈ ಮಾಡ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ಇಂಟೀರಿಯರ್ ಪೇಂಟಿಂಗ್ ಇದೆ. ಇಂಟೀರಿಯರ್ ಪೇಂಟರ್ಸ್ ಆಗಲಿ ಇಂಟೀರಿಯರ್ ಪೇಂಟಿಂಗ್ ಅಂದರೆ ನಿಮಗೆಲ್ಲ ಗೊತ್ತಿರುತ್ತೆ. ಯಾಕಂದರೆ ನಮ್ಮದು ಇಂಟೀರಿಯರ್ ಯಾರು ಕೋರ್ಸ್ ಮಾಡಿರ್ತಾರೆ ಅಲ್ಲ ನಿಮ್ಮ ಹತ್ರ ಎಕ್ಸ್ಪೀರಿಯನ್ಸ್ ಇದ್ದರೆ ಈ ಜಾಬಿಗೆ ಕೂಡ ನೀವು ಅಪ್ಲೈ ಮಾಡ್ಬೋದು. ಸೊ ಈ ಎಲ್ಲ ಜಾಬ್ ಎಲ್ಲಿ ಇದೆ ಅಂತ ನೋಡೋದಾದರೆ airbornerecruiting.com ಅಂದರೆ www.airbornerecruiting.com ಅಂತ ನಾನು ಇದಕ್ಕಿಂತ ಮುಂಚೆ ಕೂಡ ಈ ಏಜೆನ್ಸಿ ಬಗ್ಗೆ ವೀಡಿಯೋಸ್ ಎಲ್ಲ ಮಾಡಿದೆ. ಸೊ ಇಲ್ಲಿ ಈ ಜಾಬ್ಗೆ ಅಪ್ಲೈ ಇದೆ. ತುಂಬಾ ಜೆನ್ಯೂನ್ ಆದ ಏಜೆನ್ಸಿ, ಯಾವುದೇ ಹಣವನ್ನು ಕೂಡ ನಾವು ಕೊಡಬೇಕಂತಿಲ್ಲ ಯಾವುದೇ ಜಾಬಿಗೆ ಕೂಡ. ಸೊ ನೀವು ಇಲ್ಲಿ ಹೋಗಿ ಅಪ್ಲೈ ಮಾಡಿ, ಯಾಕಂದರೆ ತುಂಬಾ ವೇಕೆನ್ಸೀಸ್ ಇಲ್ಲಿ ಇದೆ. ಯಾಕಂದರೆ ತುಂಬಾ ಶಿಪ್ಗೆ ಇವರು ಹೈರ್ ಮಾಡ್ತಾರೆ. ಸೊ ನೀವು ನಾನೀಗ ಹೇಳಿದೆ ನೋಡಿ ಅದೆಲ್ಲ ಜಾಬ್ ಅಲ್ಲಿ ಅವೈಲೇಬಲ್ ಇದೆ. ಸೊ ನೀವು ಅಪ್ಲೈ ಮಾಡಿ. ಅದು ಬಿಟ್ಟು ಕೂಡ ತುಂಬಾ ಜಾಬ್ಸ್ ಕೂಡ ಅವೈಲೇಬಲ್ ಇದೆ. ನೀವು ಈ ಏಜೆನ್ಸಿಗೆ ಹೋಗಿ ನೀವು ಅಪ್ಲೈ ಮಾಡ್ಬೋದು. ಯಾಕಂದರೆ ಬೇರೆ ಕೂಡ ಏಜೆನ್ಸೀಸ್ ಇದೆ, ನಮ್ಮದು ಕಾಮಾಕ್ಷಿ.com ಆಗಲಿ ಆಮೇಲೆ ಇಂಡಸ್ ಕ್ರೂಸ್ ಕರಿಯರ್ಸ್ ಆಗಲಿ ಇಲ್ಲಿ ಕೂಡ ನೀವು ಅಪ್ಲೈ ಮಾಡ್ಬೋದು. ಯಾಕಂದರೆ ತುಂಬಾ ವೇಕೆನ್ಸೀಸ್ಗೆ ಇವಾಗ ಇದೆ. ಯಾಕಂದರೆ ತುಂಬ ನ್ಯೂ ಶಿಪ್ಸ್ ಬರ್ತಾ ಇದೆ. ಸೊ ಅದಕ್ಕೋಸ್ಕರ ತುಂಬಾ ವೇಕೆನ್ಸೀಸ್ ಅವೈಲೇಬಲ್ ಇದೆ. ಸೊ ಪ್ಲಸ್ ಅಂದರೆ ಇನ್ನೊಂದೇನೆಂದರೆ ಗರ್ಲ್ಸಿಗೆ ಅಂದರೆ ವುಮೆನ್ಸ್ಗೆ ತುಂಬಾ ಪ್ರಿಫರೆನ್ಸ್ ಕೊಟ್ಟಿದ್ದಾರೆ. ಸೊ ತುಂಬಾ ವೇಕೆನ್ಸೀಸ್ ಕೂಡ ವಿಮೆನ್ಸ್ಗೂ ಕೂಡ ಇದೆ. ಸೊ ನಾವು ಯಾವ ಕೆಲಸವನ್ನು ಇದೆ ನೋಡಿ ನಮ್ಮ ಹತ್ರ ಎಕ್ಸ್ಪೀರಿಯನ್ಸ್ ಇದ್ದರೆ ನಾವು ಕೂಡ ಅಪ್ಲೈ ಮಾಡ್ಬೋದು. ಯಾಕಂದರೆ ಮೆನ್ಸ್ ಮಾತ್ರ ಅಲ್ಲ ಶಿಪ್ಪಲ್ಲಿ ವಿಮೆನ್ಸ್ ಕೂಡ ಕೆಲಸ ಮಾಡ್ತಾರೆ. ಎಷ್ಟು ಮೆನ್ಸ್ ಇದ್ದಾರೆ ನೋಡಿ ಅಷ್ಟೇ ವುಮೆನ್ಸ್ ಕೂಡ ಇದ್ದಾರೆ. ಸೊ ನಿಮಗೆ ನಿಮ್ಮ ಮನೆಯಲ್ಲಿ ಯಾರಾದರೂ ನಿಮ್ಮ ಅಕ್ಕ ತಂಗಿ ಆಗಲಿ ಒಳ್ಳೆ ಕೆಲಸ ಅಂದರೆ ಎಕ್ಸ್ಪೀರಿಯನ್ಸ್ ಇದ್ದರೆ ಯಾವುದಾದ್ರೂ ಕೂಡ ಅವರಿಗೂ ಕೂಡ ಅಪ್ಲೈ ಮಾಡಲಿಕ್ಕೆ ಎನ್ಕರೇಜ್ ಮಾಡಿ. ಯಾಕಂದರೆ ತುಂಬಾ ಸೇಫ್ಟಿ ಇರುತ್ತೆ. ಯಾಕಂದರೆ ಯಾವುದೇ ಪ್ರಾಬ್ಲಮ್ಸ್ ಇರಲ್ಲ ಶಿಪ್ಪಲ್ಲಿ ಕೆಲಸ ಮಾಡಲಿಕ್ಕೆ, ತುಂಬಾ ಸೇಫ್ಟಿ ಇರುತ್ತೆ. ಸೊ ನೀವು ಅವರಿಗೂ ಕೂಡ ಎನ್ಕರೇಜ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ಅಂತೇಳಿ ಮತ್ತೆ ಕೇಳ್ಕೊಳ್ತಾನೆ. ಸೊ ವಿಡಿಯೋವನ್ನು ಕೊನೆಗೊಳಿಸ್ತೇನೆ. ಹೀಗೇ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.